ನೋಡ್ಕೊಂಡು ಈ ಥರ ಹೂವಾಗಿರೋವಾಗ ಕಡಿಯೋಕ್ಕೆ ಮನಸ್ಸು ಬರಲ್ಲ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ತುಂಬ ದಿನಗಳ ನಂತರ ಮತ್ತೆ ಒಂದು ಲಾಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ವೀಡಿಯೋಸ್ ಸ್ವಲ್ಪ ಮಾಡಿರೋದೇ ಇದೆ ನನಗೆ, ಬಟ್ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ ಅಂತ ಹೇಳ್ತಾ ಮುಂದೆ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ, ಆಯಿತಾ. ಆ್ಯಂಡ್ ಇವಾಗ ನಾವು ಸ್ವಲ್ಪ ಹೊರಗಡೆ ಹೊರಟಿದ್ದೀವಿ. ಪುತ್ತೂರಿಗೆ ಹೋಗೋಕ್ಕಿತ್ತು, ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು, ಸ್ವಲ್ಪ ಪರ್ಚೇಸ್ ಮಾಡೋಕ್ಕೆ ಕೆಲವೊಂದಿಷ್ಟು ಐಟಮ್ಸ್ ಎಲ್ಲ ಇತ್ತು. ಹಾಗಾಗಿ ಇವಾಗ ಅರ್ಜೆಂಟಲ್ಲಿ ಶಾಪಿಂಗ್ ಹೊರಟಿದ್ದೀವಿ. ಹಾಗೆ ಇವಾಗ ತಾನೇ ವ್ಲಾಗನ್ನು ಶುರು ಮಾಡಿದ್ದೀನಿ. ಬನ್ನಿ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಒಂದಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆವಾಗ ನೀವು ವೀಡಿಯೋಸನ್ನು ಮಿಸ್ ಮಾಡದೆ ನೋಡ್ಬೋದು. ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ತಿಳಿಸಿ, ಆಯಿತಾ. ಹಾಗೆ ಕೆಲಸಗಳೆಲ್ಲ ಸ್ವಲ್ಪ ಮುಗಿಸ್ಕೊಂಡು ಇವಾಗ ನಾವು ಬಂದಿರೋದು SLV ಬುಕ್ ಹೌಸು, ನೆಹರು ನಗರ ಹತ್ರ. ಆ್ಯಂಡ್ ಇಲ್ಲಿ ಒಂದಷ್ಟು ಕಲೆಕ್ಷನ್ಸ್ ಇದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ನಿಮಗೆ. ಸ್ಟೇಷ್ನರಿ ಐಟಮ್ಸು ಆಗಿರ್ಬೋದು, ಎಲ್ಲನೂ ಪ್ರತಿಯೊಂದು ಟೆಕ್ಸ್ಟ್ ಬುಕ್ಸಿಂದ ಹಿಡಿದು ಸ್ಟೇಷ್ನರಿ ಏನೇನೋ ಬರುತ್ತೆ, ಈ ಪ್ರತಿಯೊಂದು ಕೂಡ ಇದೆ. ಏನು ನಿಮಗೆ ಇಲ್ಲ ಅಂತ ಹೇಳೋಂಗಿಲ್ಲ. ಮಕ್ಕಳಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ತುಂಬ ಚೆನ್ನಾಗಿದೆ. ನಾನಂತೂ ಪಾಪುಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಕಲರ್ ಪೆನ್ಸಿಲ್ಸ್ ಆಗಿರ್ಬೋದು, ಕಲರ್ ಮಾಡುವಂಥ ಬುಕ್ಸು ಆ ಥರದ್ದು ಕೂಡ ತೊಗೊಂಡೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ಟೋರಿ ಬುಕ್ಸ್ ಕೂಡ ಅಷ್ಟೇ, ಮಕ್ಕಳಿಗೆ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ನಾವೆಲ್ಸ್ ಎಲ್ಲನೂ ಇದೆ. ಪ್ರತಿಯೊಂದು ಕೂಡ ಗಿಫ್ಟ್ ಐಟಮ್ಸ್ ಇದೆ. ಬಾಟಲ್ಸ್, ಒಂದು ಸ್ಕೂಲ್ಗೆ ಹೋಗ್ಬೇಕಂದ್ರೆ ಏನೇನು ಬೇಕು ಅದೆಲ್ಲನೂ ಇದೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ಹಾಗೆ ನಾವು ಕೂಡ ಫಸ್ಟ್ ಟೈಮ್ ಬಂದಿದ್ದು ಇಲ್ಲಿಗೆ. ಆ್ಯಂಡ್ ಎಲ್ಲದನ್ನು ನೋಡ್ತಾ ಇದ್ದೀವಿ, ಏನೇನಿದೆ ಅಂತ ಹೇಳಿಬಿಟ್ಟು. ಆಲ್ಮೋಸ್ಟ್ ಎಲ್ಲನೂ ಇದೆ. ಈ ಸೈನ್ಸ್ ಸ್ಟೂಡೆಂಟ್ಸ್ಗೆ ಬೇಕಾಗುವಂಥ ಟೆಸ್ಟ್ ಟ್ಯೂಬ್ ಹೋಲ್ಡರ್ಸ್ ಆಗಿರ್ಬೋದು, ಆ ಥರದ್ದು ಕೂಡ ಇದೆ. ಎಕ್ಸ್ಪರಿಮೆಂಟ್ಸ್ಗೆ ಬೇಕಾಗಿರುವಂಥದ್ದು, ಕ್ಲೇ ಎಲ್ಲನೂ ಇದೆ. ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ತುಂಬ ಉದ್ದ ಲಿಸ್ಟೇ ಬಂದುಬಿಡುತ್ತೆ, ಬಿಕಾಸ್ ಅಷ್ಟೊಂದಿತ್ತು. ಬಾಟಲ್ಸ್ ಕೂಡ ಅಷ್ಟೇ ತುಂಬ ಕ್ಯೂಟ್ ಆಗಿರೋದು, ತುಂಬ ಚೆನ್ನಾಗಿರೋ ಕ್ವಾಲಿಟಿದು ಇತ್ತು ಅಂತ ನಂಗೆ ಅನ್ನಿಸ್ತು. ಹಾಗೆ ಎಲ್ಲದನ್ನು ನೋಡಿಕೊಂಡು ಅಲ್ಲಿ ಕೂಡ ಒಂದಷ್ಟು ಪರ್ಚೇಸಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಟ್ವಿ. ಎಸ್ಪೆಷಲಿ ನಾನು ಇಲ್ಲಿಗೆ ಬಂದಿದ್ದು ಯಾಕೆ ಅಂತ ಹೇಳಿದ್ರೆ, ನನಗೊಂದೆರಡು ಸ್ಟೋರಿ ಬುಕ್ಸ್ ಬೇಕಿತ್ತು ಪಾಪುಗೆ ಅಂತ ಹೇಳಿಬಿಟ್ಟು. ಪಿಕ್ಚರ್ ಎಲ್ಲ ಬರುತ್ತೆ ಅಲ್ವಾ, ಅದರಲ್ಲಿ ಚಿಕ್ಕ ಕತೆ ಇರುತ್ತೆ, ನೀತಿ ಕತೆಗಳು ಅಂತ ಮಕ್ಕಳಿಗೆ. ಸೊ ಆ ಥರದ್ದು ಒಂದೆರಡು ತೊಗೊಳ್ಳೋಣ ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ ತೊಗೋಬೇಕು ಅಂತ ಹೇಳಿ. ಹಾಗೆ ಇವತ್ತು ಹೇಗೂ ಬಂದಿದ್ವಲ್ವ, ಇಲ್ಲಿ ನೋಡ್ಕೊಂಡು ಹೋಗೋಣ ಚೆನ್ನಾಗಿದೆ ಏನು ಇತ್ತಾ ಅಂತ. ಇಲ್ಲ ಅಂತಂದರೆ ಅಟ್ಲೀಸ್ಟ್ ಆನ್ಲೈನಲ್ಲಾದರೂ ನೋಡಿಕೊಂಡು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಸರಿ, ಇಲ್ಲೇ ಸಿಕ್ಬಿಡ್ತು. ಆಮೇಲೆ ಚೆನ್ನಾಗಿತ್ತು ಬುಕ್ಸು. ಈ ಥರ ಪುಟ್ಟ ಮಕ್ಕಳಿಗೆ ಅಂತಂದರೆ ಒಂದು ಸ್ವಲ್ಪ ಪಿಕ್ಚರ್ಸ್ ಎಲ್ಲ ಇದ್ದರೆ ಅವ್ರಿಗೂ ಕೂಡ ನೋಡಿದಾಗ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕಾಗತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಪಿಕ್ಚರ್ ಇರೋ ಥರ ಬುಕ್ಸ್ ನೋಡ್ತಾ ಇದ್ದೆ. ಒಂದೆರಡು ತೊಗೊಂಡು ಇಟ್ಕೊಂಡ್ರೆ ಅವಳಿಗೂ ಏನೋ ಬೋರ್ ಆಗ್ತಾಯಿದೆ ಅಂತಂದಾಗ ಪ್ರತಿದಿನ ಆಟ ಆಡ್ಕೊಂಡು ಅದೇ ಆಟ ಆಡುತ್ತಾ ಇರೋದಕ್ಕೆ ಒಂದು ಸ್ವಲ್ಪ ಹೊತ್ತು ಸ್ಟೋರೀಸ್ ಎಲ್ಲ ಹೇಳ್ಕೊಂಡು ಅವಳಿಗೂ ಒಂಥರ ಖುಷಿ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೆ. ಸರಿ ಅಂತ ಇಲ್ಲಿ ಬಂದರೆ ತುಂಬ ಚೆನ್ನಾಗಿರೋದೇ ಸಿಕ್ತು. ನನಗೂ ತುಂಬ ಇಷ್ಟ ಆಯಿತು. ಹಾಗೆ ಇಲ್ಲಿಂದ ಒಂದಷ್ಟು ಬೇಕಾಗಿರೋದೆಲ್ಲ ತಗೊಂಡು ಹೊರಟ್ವಿ ನಾವು. ಹಾಗೆ ಪುತ್ತೂರಿಂದ ಬರುವಷ್ಟರಲ್ಲಿ ಮಧ್ಯಾಹ್ನನೇ ಆಗೋಗಿತ್ತು. ಇನ್ನೇನು ಊಟ ಮಾಡಬೇಕು. ಇವತ್ತು ಊಟಕ್ಕೆ ಅಂತ ಹೇಳಿಬಿಟ್ಟು ಹೀರೆಕಾಯಿ ಬೆಂದಿ ಅಂತ ಮಾಡ್ತೀವಿ, ಧಾರಳೆ ಬೆಂದಿ ಅಂತ. ಸೊ ಅದೊಂದು, ಅದ್ರ ಜೊತೆಗೆ ಒಂದು ಸ್ವಲ್ಪ ಸೊಪ್ಪು ಸಾರು ಮಾಡಿದ್ದೆ. ಒಂದು ಸ್ವಲ್ಪ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇದಿಷ್ಟು ಸೊಪ್ಪನ್ನು ಹಾಕಿ ಒಂದು ಸ್ವಲ್ಪ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ಮಾಡಿರುವಂಥ ಸೊಪ್ಪು ಸಾರು. ಸೊ 2 ಥರ ಬೇಳೆ ಹಾಕಬೇಕು, ಅವಾಗ ಚೆನ್ನಾಗಾಗತ್ತೆ. ಸೊ ಹಾಗೆ ಮಾಡಿರೋದಿದು. ತುಂಬ ಚೆನ್ನಾಗಾಗಿತ್ತು. ಖಾರವಾಗಿ ವೈಟ್ ರೈಸ್ ಜೊತೆಗೆ ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಇವತ್ತಿನ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಸಿಗ್ತೀನಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ವ್ಲಾಗ್ಸ್ ಎಷ್ಟೊಂದು ಪೆಂಡಿಂಗ್ ಇದೆ ಗೊತ್ತಾ ನನಗೆ ಎಡಿಟ್ ಮಾಡೋಕ್ಕೆ. ಬಟ್ ಆದ್ರೂ ಹಾಗೆ ಕೂತ್ಕೊಂಡಿದ್ದೀನಿ. ಎಡಿಟ್ ಮಾಡೋಕ್ಕೇ ಆಗ್ತಾಯಿಲ್ಲ, ಯಾಕೋ ಗೊತ್ತಿಲ್ಲ. ಬಟ್ ಇವತ್ತು ಆದಷ್ಟು ಎಲ್ಲನೂ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾಳೆಯಿಂದ ಬೇರೆ ಐಡಿಯಾಸ್ ಇದೆ, ಸ್ವಲ್ಪ ಪ್ಲ್ಯಾನ್ಸ್ ಇದೆ.
ಅದಕ್ಕೋಸ್ಕರ ನೋಡೋಣ ಹೇಗಾಗುತ್ತೆ ಅಂತ ಹೇಳಿಬಿಟ್ಟು ಆಯಿತು. ಹೂವಿನ ಹೆಸ್ರೇನು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಇದ್ರ ಹೂವಿನ ಹೆಸ್ರೇನು ಅಂತಲೇ ನನಗೆ ಗೊತ್ತಿಲ್ಲ. ಮಾವ ತೊಗೊಂಬಂದಿದ್ರು ನಮ್ಮ ನೇಬರ್ ಮನೆಯಿಂದ, ಅದನ್ನು ತೊಗೊಂಬಂದು ಇಲ್ಲಿ ನೆಟ್ಟಿದ್ದು. ಚೆನ್ನಾಗಿದೆ. ಇದು ಅಮ್ಮ ಮನೆಯಲ್ಲಿ ಕೂಡ ಇದೆ. ತುಂಬ ಎತ್ತರ ಹೋಗುತ್ತೆ, ತುಂಬ ಹೂ ಬಿಡುತ್ತೆ ಕೂಡ. ಏನು ಹೆಸರು ಅಂತ ಗೊತ್ತಿಲ್ಲ, ನೋಡಬೇಕು. ಗೂಗಲ್ ಲೆನ್ಸಲ್ಲಿ ಹಾಕ್ಬಿಟ್ಟು ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಏನು ಹೆಸರು ಅಂತ ಹೇಳ್ಬಿಟ್ಟು. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇವಳು ನೋಡಿ ಎಷ್ಟು ಫಾಸ್ಟಾಗಿ ಹೋಗಲ್ಲಿ ನಿಂತ್ಕೊಂಡು ಇವಳ ನಾನು ಈ ಗುಲಾಬಿ ಅರಳಕ್ಕೆ ಕಾಯ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಬ್ಲ್ಯಾಕ್ ರೋಸ್ ಅಥವಾ ವೆಲ್ವೆಟ್ ರೋಸ್ ಅಂತಲೂ ಹೇಳ್ಬೋದು. ನೋಡಿ ಅದಾಗಲೇ ಕಂಬಳಿ ಹುಳ ಬಂದು ತಿಂತಾಯಿದೆ ನೋಡಿ. ಆಲ್ರೆಡಿ ಇಲ್ಲೊಂದು ಮೊಗ್ಗಿತ್ತು, ಅದನ್ನು ತಿನ್ಕೊಂಡಿತ್ತು ಅಂತ ಕಟ್ ಮಾಡಿ ಬಿಸಾಕಿದೆ. ಇವಾಗ ಇವೆರಡಿದೆ, ಬಂದರೆ ಹಂಗೆ ಅಷ್ಟೇ. ಮತ್ತು ಸುಮ್ಮನೆ ಬಂದು ಎಲ್ಲನೂ ತಿನ್ಕೊಳ್ಳೋದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಯಾವಾಗ ಅರಳುತ್ತೋ ಗೊತ್ತಿಲ್ಲ, ನಾನು ಕಾಯ್ತಾ ಇದ್ದೀನಿ. ಬಿತ್ತಾ ಇದೆ ಇಲ್ಲಿ. ಓ ನೋಡಿ, ಇವಳು ಫೇವ್ರೆಟ್ ಕೆಲಸ ಇದು. ಮೊನ್ನೆ ತುಂಬ ಇತ್ತಲ್ವಾ ಲಾಸ್ಟ್ ಟೈಮ್ ಹೂ ಆಗಿದ್ದಾಗ, ಅಷ್ಟೊಂದು ಬೀಜಗಳು. ಪ್ರತಿದಿನ ಇದೇ ಆಟ ಆಡ್ತಾಯಿದ್ಲು. ಬೀಜ ತೊಗೊಂಡೋಗಿ ಅಲ್ಲಿ ಇಲ್ಲೆಲ್ಲ ಹಾಕೋದು. ಅದೇ ಬೀಜಗಳು ಇವಾಗ ಹುಟ್ಟಿ ನೋಡಿ ಇದರಲ್ಲಿ ಚೆನ್ನಾಗಿ ಹೂ ಆಗ್ತಾಯಿದೆ. ಇವಾಗ ಮತ್ತೆ ಬೀಜಗಳು ಒಣಗೋಕ್ಕೆ ಶುರು ಆಗಿದೆ ನೋಡಿ ಇದರಲ್ಲಿ. ಹಾಗೆ ಹಾಂ, ಬಟಾಟೆ ಸಸಿಗೆ ಹಾಕಬೇಡ, ಬಟಾಟೆ ಆಗಲಿ ನೋಡಿ. ಆಲೂಗಡ್ಡೆ ಗಿಡ ಎಷ್ಟು ದೊಡ್ಡದಾಗಿದೆ. ಬಟ್ ಇದನ್ನು ಇಲ್ಲಿ ಮುರಿದು ಹಾಕಿದ್ದಾಳೆ. ಮೊನ್ನೆ ಏನೋ ಆಟ ಆಡ್ಕೊಂಡು ಇದು ಅವಳ ಫೇವ್ರೆಟ್ ಅಂತೆ. ಹಾಗೆ ಅದನ್ನು ಹಗ್ ಮಾಡೋದು ಎಲ್ಲ ಮಾಡಿಬಿಟ್ಟು ಮುರಿದಿದ್ದಾಳೆ ಅಂತ ಹೇಳಿ. ಬಾಡಿದ್ದಿಲ್ಲ. ಇಂದು ಬಾಡಿದ್ದಿಲ್ಲ, ನಿನ್ನೆ ಬಾಡಿದ್ದು ಮಗಳು. ನಿನ್ನೆ ಗಿಡಕ್ಕೆ ನೀರು ಹಾಕೋದು ಸ್ವಲ್ಪ ಲೇಟಾಗಿತ್ತು, ಹಾಗಾಗಿ ಬಾಡೋಗಿತ್ತು. ಈ ಥರ ಇದೆ. ನಮ್ಮ ಜೀನಿಯಾ ನೋಡಿ, ಇಲ್ಲಿ ಜೀನಿಯಾ ಇದು ಆಲ್ರೆಡಿ ನೋಡಿ ಪಿಂಕ್ ಕಲರ್. ಇದು ಬಂದು ರೆಡ್. ಐ ಥಿಂಕ್ ಇದು ಎಲ್ಲೋ ಆಗಿರುತ್ತೆ ಅಂತ ನನಗೊಂದು ಆಸೆ. ಎಲ್ಲೋ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ದಟ್ಸ್ ವೇಟ್. ಬಟ್ ಮುಟ್ಟೋಣ ನೋ. ಹಾಂ, ನಮ್ಮ ಮನೆಗೆ ಬಂದಿದ್ರು ಅಲ್ವಾ ಶಿವಪ್ರಸಾದ್ ಅವರು. ಸೊ ಅವರು ಒಂದು ಇದ್ರದ್ದು ಅವರೇದು ಬೀಜ ಕೊಟ್ಟಿದ್ರು. 3 ಬೀಜ ಕೊಟ್ಟಿದ್ರು, 3 ಹಾಕಿದ್ದೆ. ಚೆನ್ನಾಗಿ ಬರ್ತಾಯಿದೆ. ಅದಕ್ಕೇನು ಚೆನ್ನಾಗಿ ಬಳ್ಳಿ ಹಬ್ಬ ಥರ ಮಾಡಬೇಕು. ಅವ್ರ ಹತ್ರ ಇದ್ದಿದ್ದು ಕಡೆ ಅಂತ ಇಲ್ಲಿ ಹಾಕು, ಇಲ್ಲೇ ಹಾಕು, ಇಲ್ಲಾಗಿ ಹಾಕು ಮಣ್ಣಿಪ್ಪಲ್ಲಿ ಆಯ್ತಾ. ಅದರ ಬುಡಕ್ಕೆ ಹಾಕಿ ಮತ್ತು ಪುನಃ ಬರಬೇಕು. ಸೊ ಈ ಥರ ಹೂವಾಗಿರೋವಾಗ ಕಡಿಯೋಕ್ಕೆ ಮನಸ್ಸು ಬರೋಲ್ಲ, ಹಾಗಾಗಿ ನನಗೆ ಬಿಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ. ಒಂದು ಬುಟ್ಟಿ ಸಿಗತ್ತೆ ಅಷ್ಟು ಹೂ ಆಗಿದೆ ಇವಾಗ ಸದ್ಯಕ್ಕಂತೂ. ಅಂತ ಇವೆಲ್ಲ ಮೆಲ್ಲ ನೋಡಿ ಎಷ್ಟು ಹೂ ಇದೆ ಅಂತ ಕಾಣಿಸ್ತಿದ್ಯಾ. ನೋಡಿ ತೋರಿಸುವ. ಹಾಂ, ಇವಳು ಡ್ಯಾನ್ಸ್ ಮಾಡ್ತಾಳಂತೆ. ಬಾ ಅಲ್ಲಿ ಚೆನ್ನಾಗಿ ಸೌಂಡ್ ಬರುತ್ತೆ, ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾಯಿರೋದು. ಈ ಥರ ಹೂವಾಗಿರುವಾಗ ಬೇಡ ಕಡಿಯೋದು ಅಂತ ಹೇಳ್ಬಿಟ್ಟು ಆ ಪ್ಲ್ಯಾನನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಗೊತ್ತಾ ಹೂವು. ಈಗ ನೋಡಿ ಪ್ರತಿಯೊಂದರಲ್ಲೂ ಹೂವು ಹಾಕ್ಕೊಂಡಿದೆ. ಗಾಳಿಗೆ ಮಾತ್ರ ಸ್ವಲ್ಪ ಇದೆಲ್ಲ ಈ ಥರ ಆಗಿದೆ, ಬಿಟ್ಟರೆ ಸಕ್ಕದಾಗ ಅನಿಸ್ತಾ ಇದೆ ನೋಡಿ ಅಲ್ವಾ. ಇದೂ ಅಷ್ಟೇ ನೋಡಿ ಎಷ್ಟು ಹೂವಿದೆ ಅಂತ. ಈ ಸತಿ ಗಾಳಿ ಜಾಸ್ತಿ ಇತ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ಈ ಥರ ಆಗಿದ್ದು. ಇಲ್ಲ ಅಂತಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ ನನ್ನ ಮಗಳು ಮಾಡೋದು ಒಂದಾ ಕೆಲಸ, 2 ಪ್ಯಾಷನ್ ಫ್ರೂಟ್ ಬೇಕು ಅಂತ ತಿಂತಾ ಇದ್ಲು. ತೊಗೊಬಂದು ಗೊಂಬೆ ಮೇಲೆ ಹಾಕ್ಬಿಟ್ಟಿದ್ದಾಳೆ ನೋಡಿ ಫ್ರೆಂಡ್ಸ್. ಇದು ನೀನು ಹೆಂಗೆ ಕ್ಲೀನ್ ಮಾಡೋದು? ವಾಶ್ಗೆ ಹಾಕಬೇಕು ಕ್ಲೀನ್ ಮಾಡಿಬಿಟ್ಟು. ಐ ಡೋಂಟ್ ನೋ ಇದು ಯಾವ ರೀತಿಯೆಲ್ಲ ಮಾಡ್ತಾಳೆ ಅಂತಂದರೆ ಒಂದೊಂದು ಸತಿ ಯಪ್ಪ ಇವಾಗ ಓಡ್ಕೊಂಡಲ್ಲಿ ಹೋಗಿ ನಾನು ತಿಂದ್ಬಿಟ್ಟು ಖಾಲಿ ಮಾಡೋದು ಅಂತ ನೋಡ್ತೀನಿ. ಈ ಕಡೆ ಫುಲ್ಲು ಸುರಿದು ಬಿಟ್ಟಿದ್ದಾಳೆ ಮಗಳು. ಇದು ಎಂಥದ್ದು ಇದು? ಹಾಂ, ಎಲ್ಲಿದೆ? ಇದಕ್ಕೆಂತಕ್ಕೆ ಹಾಕಿದ್ದು? ಎಂತಕ್ಕೆ? ಹಾಂ ನೋಡಿ, ಇವಾಗ ಏನು ಗೊತ್ತಿಲ್ಲದೆ ಇರೋರ ಥರ ನಾಟಕ ಮಾಡ್ತಾಳೆ. ಎಂತಕ್ಕೆ ಇದಕ್ಕೆ ಹಾಕಿದ್ದು? ಹಾಂ, ತಿಮ್ಮಲೆ ಬೇಕು ಕೊಡಿದ್ದಲ್ಲ ನೀನು. ಗೊಂಬೆ ತೊಳೋದು ಹೆಂಗೆ ನೀನು ಬನ್ನಿಯ? ಹಾಂ,
ಹಾಕ್ಯಂಡು ಆ ಕಡೆ ಈ ಕಡೆ ಹೋಗಂಗೆ ಗೊತ್ತಿಲ್ಲ ಫ್ರೆಂಡ್ಸ್. ಈ ಥರ ಏನಾದರೂ ಕಿತಾಪತಿ ಮಾಡ್ತಾಳೆ. ಇದನ್ನು ಹೆಂಗೆ ವಾಶ್ ಮಾಡೋದು? ಫುಲ್ಲು ಮಷಿನ್ಗೆ ಹಾಕ್ಬಿಟ್ಟು ಸೋಪ್ ವಾಟರ್ ಹಾಕಿ ವಾಶ್ ಮಾಡ್ತೀನಿ. ಅವಾಗ ಸ್ವಲ್ಪ ಡ್ರೈ ಕೂಡ ಆಗುತ್ತೆ. ನಾನು ಜಸ್ಟ್ ಕೈಯಲ್ಲಿ ವಾಶ್ ಮಾಡಿ ಹಿಂಡಿದ್ರೆ ಚೆನ್ನಾಗಿ ನೀರು ಹೋಗಲ್ಲ. ಆಮೇಲೆ ಒಣ ಅದು ಅಲ್ಲದೆ ಇವತ್ತು ಮೋಡ ಮೋಡ ಇದೆ. ಇದನ್ನು ಬಿಸಿಲಿಗೆ ಇಡ್ತೀನಿ ಇವಾಗ ಸದ್ಯಕ್ಕೆ. ಒಂದು ಸ್ವಲ್ಪ ಅದು ಮಾಡ್ಕೊಳ್ಳಿ, ಆಮೇಲೆ ಮಷಿನ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ತಿನ್ನಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಹಿಂಗೆ ಮಾಡಿದ್ರೆ ಹಿಂಗೆ. ಇವಾಗ ಸಂಜೆ ತಿಂಡಿಗೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಟೊಮೆಟೊ ಬಾತ್ ಮಾಡೋಣ ಅಂತ ಹೊರಟಿದ್ದೀನಿ. ಪಾಪು ಇಲ್ಲಿ ಆಟ ಆಡ್ತಾ ಇದ್ಲು. ಅಷ್ಟರಲ್ಲಿ ನಾನು ಕೂಡ ಟೊಮೆಟೊ ಬಾತ್ ರೆಡಿ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳು ಕೂಡ ನನಗೆ ಇವಾಗ ಹೆಲ್ಪ್ ಮಾಡ್ತಾ ಇದ್ದಾಳೆ. ಬೆಳ್ಳುಳ್ಳಿ, ಟೊಮೆಟೊ ಹಾಕು, ಟೊಮೆಟೊ ಇಷ್ಟು ರುಬ್ಕೊಳ್ತೀನಿ ಫ್ರೆಂಡ್ಸ್. ಮುಚ್ಚು. ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು, ಈರುಳ್ಳಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬಟಾಣಿನ ಇಟ್ಕೊಂಡಿದ್ದೀನಿ. ಇವಳು ಇಟ್ಕೊಂಡು ಕೂತಿದ್ದಾಳೆ ನೋಡಿ ಇಲ್ಲಿ ಕಟ್ಟೆನಲ್ಲಿ ಆಟ ಆಡಿಕೊಂಡು. ಇವಾಗ ಕ್ವಿಕ್ಕಾಗಿ ಟೊಮೆಟೊ ಬಾತ್ ರೆಸಿಪಿನ ನೋಡ್ಕೊಂಡು ಬರೋಣ. ಟೊಮೆಟೊ ಬಾತ್ ಒಂದು 3 ಟೈಪಲ್ಲಿ ಮಾಡ್ತೀನಿ ನಾನು. ಇವತ್ತು ಸಿಂಪಲ್ಲಾಗಿ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ತೊಗೊಂಡು ಒಂದು ಸ್ವಲ್ಪ ಸಣ್ಣ ತುಂಡು ಚಕ್ಕೆ, ಒಂದು ಸಣ್ಣ ತುಂಡು ಕಲ್ಲು ಹೂವು, ಹಾಗೆ ಒಂದು ಸ್ವಲ್ಪ ಕಸೂರಿ ಮೇಥಿ, ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಅದಾಗಿದ ನಂತರ ಸ್ವಲ್ಪ ಈರುಳ್ಳಿನ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಈರುಳ್ಳಿನೂ ತುಂಬ ಸಣ್ಣಕ್ಕೆ ಹೆಚ್ಕೋಬೇಕು ಅಂತೇನಲ್ಲ, ಒಂದು ಸ್ವಲ್ಪ ರಫಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಒಂದು ಸ್ವಲ್ಪ ಹಾಕ್ಕೊಳ್ತೀನಿ. ಟೊಮೆಟೊ ಬಾತ್ ಮಾಡುವಾಗ ಪುದೀನ ಸೊಪ್ಪು ಮತ್ತು ಬಟಾಣಿ ಕಾಳನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗಾಗತ್ತೆ. ಈ ಪುದೀನ ಸೊಪ್ಪು ಹಾಕೋದ್ರಿಂದನೇ ಟೊಮೆಟೊ ಬಾತ್ಗೆ ಒಂದು ಒಳ್ಳೆ ಫ್ಲೇವರ್ ಕೂಡ ಇರುತ್ತೆ. ಇವಾಗ ನಾವೇನು ಮಸಾಲೆ ರುಬ್ಬಿರ್ತೀವಿ ಅಂದರೆ ಟೊಮೆಟೊ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿ ರುಬ್ಬಿರ್ತೀವಲ್ವ, ಅದನ್ನು ಸೇರಿಸ್ಕೊಂಡು ಕ್ಲೀನಾಗಿ ಬಾಡಿಸ್ಕೋಬೇಕು. ಆ ಹಸಿ ವಾಸನೆ ಬೆಳ್ಳುಳ್ಳಿ ಇದು ಆಗಿರ್ಬೋದು, ಟೊಮೆಟೊದೆಲ್ಲನೂ ಕ್ಲೀನಾಗಿ ಹೋಗಬೇಕು. ಅಲ್ಲಿ ತನಕ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಯಾವುದು? ಹಾಂ, ವೆರಿ ಗುಡ್, ಸೂಪರ್. ಇವ್ರು ನೋಡಿ ಅಕ್ಕಿನಲ್ಲಿ ಆಟಾಡೋಕ್ಕೆ ಶುರು ಮಾಡಿದ್ಲು. ತೊಳಿಬೇಕಷ್ಟೆ. ಈ ಕಡೆ ಇಲ್ಲಿ ಟೊಮೆಟೊ ಬೇಯ್ತಾ ಇದೆ. ಬೇಯಲಿ, ಅದು ವಾಸನೆ ಎಲ್ಲ ಹೋಗಬೇಕು. ಹಸಿ ಹಸಿ ವಾಸನೆ ಬರುತ್ತಲ್ಲ, ಅದೆಲ್ಲ ಹೋಗಬೇಕು. ಅವಾಗ ಇದನ್ನು ತೊಳ್ಕೊಳ್ಳೋಣ ಫಸ್ಟು. ಇವಾಗ ತೊಳೆದು ಕೊಡ್ತೇನೆ, ನೀರು ತುಪ್ಪಿಸಿ. ನೋಡ, ದಿನ ಕಾಲಡಿ ನೋಡಲಿ. ಇದ್ಯಾರು ಬೆಳ್ಳುಳ್ಳಿ ಎಲ್ಲ ಹಾಕಿದ್ರು. ಪುನಃ ನೀರು ಚೆಲ್ಲಲಿಲ್ಲ. ಓಕೆ, ಇವಾಗ ನೋಡಿ ಟೊಮೆಟೊ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಆ್ಯಂಡ್ ನೀರು ಕೂಡ ಆರಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಅರಿಶಿನ ಪುಡಿ, ಧನಿಯಾ ಪುಡಿ ಚೂರು ಸೇರಿಸ್ಕೊಂಡಿದ್ದೀನಿ. ಈ ಟೈಮಲ್ಲಿ ಬೇಕು ಅಂತಂದರೆ ನೀವು ಖಾರದ ಪುಡಿ ಕೂಡ ಹಾಕ್ಕೋಬೋದು. ನೀವು ದೊಡ್ಡವ್ರಿಗೆ ಮಾಡ್ತಾ ಇದ್ದೀರಿ ಅಂತಂದರೆ ಸ್ವಲ್ಪ ಖಾರವಾಗಿ ಮಾಡಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಲೈಟಾಗಿ ಮಾಡ್ತಾ ಇರೋದ್ರಿಂದ ಬರೀ ಮೆಣಸಿನ್ಕಾಯಿ ಯಾವಾಗಲೇ ಹಾಕಿದ್ದೆ ಅಲ್ವಾ, ಅದ್ರ ಜೊತೆಗೆ ಇವಾಗ ಒಂದು ಸಣ್ಣ ಹಸಿ ಮೆಣಸನ್ನು ಹಾಕಿದ್ದೀನಿ ಅಷ್ಟೇ. ಇಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಳ್ಳಿ. ಅದಾಗಿದ ನಂತರ ಹಸಿ ಬಟಾಣಿ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ನೀರು, ಎಷ್ಟು ನೀವು ಕ್ವಾಂಟಿಟಿನಲ್ಲಿ ಮಾಡ್ತೀರಾ ಅಷ್ಟು ಕ್ವಾಂಟಿಟಿಗೆ ನೀರು, ಹಾಗೆ ನೀವು ಎಷ್ಟು ಕ್ವಾಂಟಿಟಿಗೆ ಮಾಡ್ತೀರೋ ಅದ್ರ ತಕ್ಕಂಗೆ ನೀರನ್ನು ಹಾಕ್ಕೊಳ್ಳಿ. ಅದಾಗಿದ ನಂತರ ಉಪ್ಪೆಲ್ಲ ಚೆಕ್ ಮಾಡ್ಕೊಳ್ಳಿ, ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಹಾಗೆ ಇವಾಗ ಈ ನೀರು ಏನು ಹಾಕಿರ್ತೀವಲ್ವ, ಈ ಮಸಾಲೆ ಜೊತೆಗೆ ಅದು ಚೆನ್ನಾಗಿ ಕುದಿಬೇಕು. ಕುದೀತಾ ಇದೆ ಅನ್ನೋವಾಗ ನಾವು ಅದಕ್ಕೆ ಅಕ್ಕಿನ ಏನು ತೊಳ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂಡು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಮತ್ತೆ ಒಂದು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಹಾಕಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2 ವಿಸಿಲ್ ಇಲ್ಲ 3 ವಿಸಿಲ್ ಕೂಗಿಸ್ಕೋಬೋದು. ತುಂಬ ರುಚಿಯಾಗಿರುವಂಥ ಟೊಮೆಟೊ ಬಾತ್ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ ಮೆಥಡಲ್ಲಿ. ಈ ಮೆಥಡಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ನೀವು ಸ್ಪೈಸನ್ನು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ, ಆಯಿತಾ. ಸ್ವಲ್ಪ ಖಾರವಾಗಿ ಬೇಕು ಅಂತಂದರೆ ಖಾರದ ಪುಡಿ, ಇಲ್ಲ ಅಂತಂದರೆ ಹಸಿಮೆಣಸು ಇಲ್ಲ ಒಣಮೆಣ್ಸಿನ್ಕಾಯಿನೇ ಜಾಸ್ತಿ ಹಾಕ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಾಗುತ್ತೆ.
ಹಾಗೆ ಟೊಮೆಟೊ ಬಾತ್ ಕೂಡ ರೆಡಿ ಆಯಿತು. ಅಷ್ಟರಲ್ಲಿ ಪಾಪು ಕೂಡ ಜೊತೆ ಕೂಡ ಆಟ ಆಡೋಣ ಅಂತ ಹೇಳಿಬಿಟ್ಟು ಅವಳ ಜೊತೆಗೆ ಇಲ್ಲಿ ಆಟ ಆಡ್ತಾ ಇದ್ದೀನಿ. ಅಷ್ಟರಲ್ಲಿ ಕುಕ್ಕರ್ ಕೂಡ ತಣ್ಣಗಾಗತ್ತೆ. ಅದಾಗಿದ ತಕ್ಷಣವೇ ಅವಳಿಗೆ ತಿಂಡಿ ತಿನ್ನಿಸೋದು. ಸಮಯ ಕೂಡ ಆಲ್ರೆಡಿ 4 ಗಂಟೆ ಹತ್ತಿರ ಆಯಿತು. ಕೂಗಿದೆ, ತಣ್ಣಗಾಗಿದೆ. ಸೊ ಇವಾಗ ಓಪನ್ ಮಾಡಿ ನೋಡೋಣ ಅಂತ ಹೇಳಿ ನೋಡುತ್ತಾ ಇದ್ದೀನಿ. ನೋಡಿ ಏನು ಕಲರ್ ಬಂದಿದೆ ಅಂತ, ಎಷ್ಟು ಚೆನ್ನಾಗಾಗಿದೆ ಗೊತ್ತಾ, ಸಕ್ಕತ್ತಾಗಿದೆ, ಪರ್ಫೆಕ್ಟಾಗಿ ಆಗಿದೆ. ಇದ್ರದ್ದು ಆತು ಕಂದ ಸ್ಪೆಸಿಯಾಗಿ ತಿನ್ನೋಕ್ಕಂತೂ ಸಕ್ಕತ್ತಾಗಿರುತ್ತೆ. ಸೊ ಈ ಥರ ಟೊಮೆಟೊ ಬಾತ್ ಟ್ರೈ ಮಾಡಿ ಒಂದ್ಸರಿ. ಕಟ್ ಮಾಡಿ ಕೂಡ ಹಾಕ್ಕೋಬೋದು, ಸ್ವಲ್ಪ ರುಬ್ಬಾಕಿ ಇದೆ. ಈ ಸಿಂಪಲ್ ರೆಸಿಪಿಯೊಂದಿಗೆ ಇವತ್ತಿನ ವ್ಲಾಗನ್ನು ಏನು ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಇಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.